ನಮಸ್ಕಾರ. ನೋಡಿ, ಅಫರ್ಮೇಷನ್ ಅನ್ನೋದು ತುಂಬಾನೇ ಮುಖ್ಯ. ನೋಡಿ, ಪ್ರಪಂಚದಲ್ಲಿ ಯಾರು ಏನೇ ಹೇಳಲಿ, ನಿಮ್ಮ ಬ್ರೈನ್ ಏನ್ ಮಾಡತ್ತಪ್ಪ ಅಂತ ಹೇಳಿದ್ರೆ, ಏನನ್ನ ನೋಡುತ್ತೆ, ಏನನ್ನ ಕೇಳುತ್ತೆ, ಯಾವಾಗ್ಲೂ ನಾವ್ ಯಾವ್ದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತೀವೋ ಅದನ್ನೇ ನಾವ್ ಆಗ್ತಾ ಹೋಗ್ತೀವಿ. ನಿಮ್ಗೆ ಅನ್ಸತ್ತಲ್ವಾ? ಕೆಲವು ಈಗ ನೋಡಿ, ಮೊದ್ಲು ಒಂದು ವ್ಯಕ್ತಿ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬಾ ಹೊತ್ತು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು, ಮಾತಾಡ್ಬೇಕಿತ್ತು ಎಲ್ಲವೂ. ಆದ್ರೆ ಇವತ್ತು ನೋಡಿ, ಎನರ್ಜಿ ಸುಳ್ಳು ಹೇಳಲ್ಲ. ಕೆಲವು ಸತಿ ನೋಡಿ, ನೀವ್ ಯಾರ ಹತ್ರನ ಕೂತ್ಕೊಂಡಿರ್ತೀರಾ, ಚೆನ್ನಾಗೇ ಇರುತ್ತೆ. ಅವ್ರ ಹತ್ರ ವಾಪಸ್ ಬರುವಾಗ ನಿಮ್ಗೆ ತುಂಬಾನೇ ಎನರ್ಜಿ ಡ್ರೈನ್ ಅನ್ಸ್ಬಿಡುತ್ತೆ. ನಂಗಪ್ಪ ಅವ್ರ ಜೊತೆ ಇರಕ್ಕೆ ಆಗ್ಲಿಲ್ಲ, ಮಾತಾಡಕ್ಕೆ ಆಗ್ಲಿಲ್ಲ, ಅದೇನೋ ಗೊತ್ತಿಲ್ಲ, ಒಂಥರ ಇದ್ದಕ್ಕಿದ್ದಂಗೆ ಲೋ ಫೀಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ಕೆಲವ್ರ ಜೊತೆ ಹೋಗಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು, ಅವ್ರು ನೋಡಕ್ ಚೆನ್ನಾಗಿರ್ಲಿ ಬಿಡ್ಲಿ, ಆದ್ರೆ ಅವ್ರ ಜೊತೆನೆ ಇರೋಣ, ಕೂತ್ಕೊಳ್ಳೋಣ, ಮಾತಾಡೋಣ ಅಂತ ಅನ್ಸ್ತಾ ಇರುತ್ತೆ. ಅವ್ರ ಮಾತನ್ನೇ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ ಅಲ್ವಾ? ಆಗಿದ್ಯಾ ಅದ್ ನಿಮ್ಗೆ? ಅಲ್ವಾ? ಸೊ ಎನರ್ಜಿ ಅನ್ನೋದು ಸುಳ್ಳು ಹೇಳಲ್ಲ. ಹಾಗಾಗಿ ನೋಡಿ, ಯಾರೇ ಆಗಿರ್ಲಿ, ನಮ್ಮ ವೈಬ್ರೇಷನ್ ಅಥವಾ ಎನರ್ಜಿಯನ್ನ ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ಆದ್ರೆ ಹೇಗೆ ಎನರ್ಜಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಸದಾ ಪಾಸಿಟಿವ್ ಆಗಿ ಹೇಗಿರೋದು ಅಂತ ಹೇಳಿದ್ರೆ, ಸಿಂಪಲ್ ಸ್ಟೆಪ್ಸ್ ಮೂಲಕ ಇವತ್ತು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಒಳ ಧ್ವನಿ ಏನಿದೆಯೋ ಅದನ್ನ ಬದಲಾವಣೆ ಮಾಡ್ಕೊತಾ ಹೋಗಿ. ಎಷ್ಟೋ ಸತಿ ನಮ್ಮ ತಾಯಿ ನಮ್ ಜೊತೆ ಹೇಗೆ ಮಾತಾಡ್ತಾ ಇದ್ರೋ, ನಮ್ಮ ಒಳ ಧ್ವನಿ ಹಾಗಿರತ್ತಂತೆ. ಅದಕ್ಕೆ ಹೇಳ್ತಾರೆ, ತಾಯಿ ಮೊದಲನೇದಾಗಿ ಕೋ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಆದ್ರೆ ತಾಯಿಯ ಪ್ರೀತಿ, ಲಾಲನೆ, ಪಾಲನೆ ಒಂದು ಮಗುವಿಗೆ 0 to 7 years ತುಂಬಾನೇ ಮುಖ್ಯ. ಆ ತಾಯಿ ಎಷ್ಟು ಪ್ರೀತಿಯನ್ನ ತೋರಿಸ್ತಾಳೆ, ಎಷ್ಟು ಲಾಲನೆ ಪಾಲನೆಯನ್ನ ಮಗುವಿಗೆ ಕೊಡ್ತಾ ಹೋಗ್ತಾಳೆ, ಆ ಮಗುವಿನ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಆದ್ರೆ ನಾವೇ ಏನ್ ಮಾಡ್ತೀವಿ, ಬೆಳೀತಾ ಬೆಳೀತಾ ನಮ್ಮ ಮೇಲೆ ನಾವು ತುಂಬಾನೇ ಕ್ರಿಟಿಕ್ ಆಗ್ಬಿಡ್ತೀವಿ, ಕೆಟ್ಟದಾಗಿ ಮಾತಾಡ್ಕೋತಾ ಇರ್ತೀವಿ. ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ನಾನು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಹೀಗೆ ಇಂಟ್ರೂಸಿವ್ ಥಾಟ್ಸ್ ಆಗಿರ್ಬೋದು, ಅದೆಲ್ಲವನ್ನು ನಿಜ ಅನ್ಕೊಂಡ್ಬಿಡ್ತೀನಿ. ನೋಡಿ, ನಿಮ್ಮ ಆಲೋಚನೆಗಳು ಹೇಗಪ್ಪ ಅಂತ ಹೇಳಿದ್ರೆ, ಈಗ ಒಂದು ಬಸ್ಸಲ್ಲಿ ಕೂತಿರ್ತೀರಾ ಅಲ್ವಾ? ಒಂದು ಬಸ್ಸಲ್ಲಿ 100 ಜನ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಡ್ರೈವರ್ ಎಷ್ಟು ಜನ ಇರ್ತಾರೆ? ಒಬ್ಬನೇ ಡ್ರೈವರ್ ಅಲ್ವಾ? ಈಗ 100 ಜನನು 100 ದಿಕ್ಕಕ್ಕೆ ಹೋಗ್ಬೇಕಾಗಿರುತ್ತೆ ಅಲ್ವಾ? 100 ಜನ, ಒಬ್ರು ಕೇರ್ಪುರಂ ಹೋಗ್ಬೇಕಾಗುತ್ತೆ, ಇನ್ನೊಬ್ರು ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ, ಇನ್ನೊಬ್ರು ಮೈಸೂರಿಗೆ ಹೋಗ್ಬೇಕಾಗತ್ತೆ. ಆದ್ರೆ ಬಸ್ಸು ಎಲ್ಲಿಗೆ ಹೋಗುತ್ತೆ? ಒಂದು ನಿರ್ದಿಷ್ಟವಾದ ಒಂದು ಡೆಸ್ಟಿನೇಷನ್ ಇರುತ್ತೆ, ಅಲ್ಲಿಗೆ ಮಾತ್ರ ಆ ಬಸ್ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗೆ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಆಲೋಚನೆಗಳೆಲ್ಲವೂ ನಿಜವಲ್ಲ. ಆ ಡ್ರೈವರು ಎಲ್ರನ್ನೂ ಒಂದೊಂದು ಜಾಗಕ್ಕೆ ಬಿಡ್ತಾ ಹೋದ್ರೆ 1 ವರ್ಷ ಆದ್ರೂ ಎಲ್ರನ್ನೂ ಹೋಗಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೀವು ನಿಮ್ಮ ಪ್ರತಿಯೊಂದು ಆಲೋಚನೆಗಳು ನಿಜ ನಿಜ ಅಂತ ಅನ್ಕೋತಾ ಹೋದ್ರೆ, ನೀವು ನಿರ್ದಿಷ್ಟವಾದ ಒಂದು ಸ್ಥಿತಿಯಲ್ಲಿ ಇರಲ್ಲ, ತುಂಬಾನೇ ಡಿಸ್ಟರ್ಬ್ ಸ್ಟೇಟ್ ಅಲ್ಲಿ ಹೋಗ್ಬಿಡ್ತೀರಾ. ಹಾಗಾಗಿ ಪ್ರತಿಯೊಂದು ಆಲೋಚನೆಯನ್ನ ನಿಜ ಅಂತ ಅನ್ನೋದನ್ನ ನಂಬೋದನ್ನ ನಿಲ್ಸ್ಬಿಡಿ. ಅಲ್ಲದೆ ಪ್ರತಿಯೊಂದು ಯಾವಾಗ್ಲೇ ಆಗಿರ್ಲಿ, ಯಾರೇ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡ್ರು, ನೀವು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳಕ್ ಹೋಗ್ಬೇಡಿ. ನೋಡಿ, ವೈಬ್ರೇಷನ್ ಹೆಚ್ಚಾಗ್ಬೇಕು ಅಂತ ಹೇಳಿದ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಟ್ರೈ ಮಾಡಿ. ಯಾವುದೇ ಒಂದು ಗ್ರೂಪ್ ಕ್ಲಾಸಸ್ ಆಗಿರ್ಬೋದು, ಯೋಗ ಆಗಿರಬಹುದು, ಅಥವಾ ಯಾವುದೋ ಒಂದು ನೋಡಿ, ಜಿಮ್ ಮಾಡೋದಾಗಿರ್ಬಹುದು, ಯಾವುದೋ ಒಂದು ಗ್ರೂಪ್ ಕ್ಲಾಸಸ್ ಹೋಗಿ ಅಲ್ಲಿಂದ ಬರೋರು ಯಾರು ಸಪ್ಪುಗೆ ಬೇಜಾರಾಗಿ ಬಂದಿರೋದನ್ನ ನೋಡಿದೀರಾ? ಏನೋ ಒಂಥರ ತಕ್ಷಣನೇ ಕೆಮಿಕಲ್ ಹೇಳ್ಬೇಕು ಅಂತ ಹೇಳಿದ್ರೆ, ವರ್ಕೌಟ್ ಮಾಡಿದಾಗ ಎಂಡಾರ್ಫಿನ್ಸ್ ರಿಲೀಸ್ ಆಗತ್ತೆ. ತಕ್ಷಣನೇ ಯು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್, ಯು ಫೀಲ್ ಕಾನ್ಫಿಡೆಂಟ್. ನೋಡಿ, ಇವತ್ತು ನಾನು ಜಿಮ್ಗೆ ಹೋಗ್ಬಿಟ್ಟು ಐ ಶುಡ್ ಫೀಲ್ ಗುಡ್, ನಾನು ಸಣ್ಣ ಆಗ್ಬೇಕು ಅಂತ ಹೇಳಿದ್ರೆ, ಸಾರಿ, ಯು ವಿಲ್ ಬಿ ಡಿಸಪಾಯಿಂಟೆಡ್. ಅದೇ ಒಂದು 3 ವಾರ ಅಥವಾ 1 ತಿಂಗಳ ನಂತರ ಫಿಟ್ ಆಗೋದ್ ಬಿಡಿ, ಸ್ಟ್ರಾಂಗ್ ಆಗಿರ್ತೀರಾ ಅಲ್ವಾ? ಹಾಗೆ ಒಂದೊಂದು ಸಣ್ಣ ಸಣ್ಣ ನಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೋತಾ ಹೋದ್ರೆ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದೇಳ್ತೀವಿ, ಹಲಿಸ್ತೀವಿ, ಈ ಸಾಲದವ್ರು ಬರ್ತಾರಪ್ಪ, ಕೆಲಸ ಸಿಗ್ಲಿಲ್ಲ, ಬಾಸ್ ದರಿದ್ರದವ್ನು ಯಾವಾಗ್ಲೂ ಬೈತಾನೆ ಇರ್ತಾನೆ, ನನ್ನ ಹೆಂಡತಿ ಏನ್ ಕೈಯ ಅಂತಿರ್ತಾಳೆ, ನನ್ನ ಗಂಡ ಯಾಕೆ ಹಿಂಗೆ, ನನ್ನ ಮಕ್ಳು ಹಿಂಗೆ, ಹೀಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವಾಗ ಎದ್ದೇಳ್ತಿರೋ, ಪಾಸಿಟಿವಿಟಿಯನ್ನ ಎದ್ದೇಳಿ. ಇವತ್ತು ನನ್ನ ದಿನ ಅದ್ಭುತವಾದ ದಿನ ಇರುತ್ತೆ. ಕನ್ನಡಿ ಮುಂದೆ ಹೋಗಿ ನೀವು ಹೇಳ್ಕೊಳ್ಳಿ, ಡಾರ್ಲಿಂಗ್, ನೀನ್ ಎಷ್ಟು ಚೆನ್ನಾಗಿದ್ಯಾ ನೋಡೋದಕ್ಕೆ, ಸೋ ಬ್ಯೂಟಿಫುಲ್, ನಾನು ನಿಮ್ ಬಗ್ಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು, ಐ ಲವ್ ಯು ಅಂತ. ಯಾವಾಗ ಲಾಸ್ಟ್ ನೀವು ಐ ಲವ್ ಯು ಹೇಳ್ಕೊಂಡಿದ್ದು ಅಲ್ವಾ? ಎಷ್ಟೋ ದಿನಗಳಾಗಿರುತ್ತೆ. ನಿಮಗೆ ನೀವು ಐ ಲವ್ ಯು ಅನ್ನ ಹೇಳ್ಕೊತಾ ಹೋಗಿ, ನಿಮ್ಮನ್ನ ನೀವು ಚೆನ್ನಾಗಿದ್ಯಾ ಅಂತ ಹೇಳ್ಕೊತಾ ಹೋಗಿ. ಇದೆಲ್ಲವೂ ನಿಮ್ಮ ವೈಬ್ರೇಷನ್ ನ ಹೈ ಮಾಡ್ತಾ ಹೋಗುತ್ತೆ. ಇಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿ 1 ಅವರಿಗೆ ಒಂದ್ಸತಿ ಅಟ್ಲೀಸ್ಟ್, ಈಗ ಶುರುಗೆ ಅಟ್ಲೀಸ್ಟ್ ಒಂದು 21 days ಅಲಾರಾಮ್ ಇಟ್ಕೊಳ್ಳಿ. ಹೇಗಪ್ಪ ಅಂತ ಹೇಳಿದ್ರೆ, ಪ್ರತಿ 1 ಅವರ್ ನಿಮ್ಗೆ ಕೇಳ್ಕೊಳ್ಳಿ, ಹೇಗಿದ್ಯಾ ಇವತ್ತು, ಈಗ ನೀನು ಏನನ್ನ ಆಲೋಚನೆ ಮಾಡ್ತಿದ್ಯಾ, ಈ ಆಲೋಚನೆ ಏನಾದ್ರೂ ನಿಂಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ನೋಡಿ. ಪ್ರತಿಯೊಂದು ಆಲೋಚನೆ, ಎಕ್ಸಾಂಪಲ್ ನನ್ನ ಜೊತೆ ಹೇಳಿ, ಈಗ ಐ ಆಮ್ ಟಯರ್ಡ್ ಅಂತ ಕಾರಣ ಇಲ್ಲದೆ ಇವಾಗ ಬೆಳಗ್ಗೆ ಎದ್ದಿದ್ರು ನಿಮ್ಗೆ ಟಯರ್ಡ್ ಅನ್ಸುತ್ತೆ. ಅದೇ ನೀವು ಹೇಳ್ಕೊಳ್ಳಿ, ಐ ಆಮ್ ಅ ಪ್ಯೂರ್ ಸೋಲ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ ಅಂತ. ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಎನರ್ಜಿ ಬಂದಂಗಾಗತ್ತೆ.
ಎಲ್ಲವೂ ನಿಮ್ಮ ಮೆದುಳು. ಅದು ನಿಜಾನ ಸುಳ್ಳು ನಂಬಲ್ಲ. ನೋಡಿ, ದುಡ್ಡಿಲ್ಲ ಅಂತ ಹೇಳ್ಕೋತಾರೆ, ಐ ಆಮ್ ರಿಚ್, ಐ ಆಮ್ ಹ್ಯಾಪಿ, ಐ ಆಮ್ ಪವರ್ಫುಲ್, ಐ ಹ್ಯಾವ್ ಅಬಂಡೆನ್ಸ್ ಆಫ್ ಮನಿ ಅಂತ. ಅದೆಲ್ಲವೂ ನೀವು ಆಗ್ತಾ ಹೋಗ್ತೀರಾ. ಐ ಆಮ್ ಲವ್ ಅಂತ ಹೇಳ್ಕೊತಾ ಹೋಗಿ ನೀವು ಪ್ರೀತಿ ಆಗ್ತಾ ಹೋಗ್ತೀರಾ. ನೀವು ಪ್ರೀತಿಯನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀರಾ. ಬೇರ್ ಮಿನಿಮಮ್ ನಿಮ್ಮ ಮೇಲೆ ನೀವು ತುಂಬಾ ಲೋ ಸ್ಟ್ಯಾಂಡರ್ಡ್ಸ್ ಅನ್ನ ಇಟ್ಕೊಳ್ಳೋದನ್ನ ನಿಲ್ಲಿಸ್ಬೇಡಿ. ನೋಡಿ, ನೀವು ಪ್ರತಿ ಹಾಕ್ತಕ್ಕಂತಹ ಬಟ್ಟೆ ಸ್ಟೈಲ್ ಅನ್ನ ಚೇಂಜ್ ಮಾಡ್ತಾ ಹೋಗಿ, ಹೇರ್ ಕಲರ್ ಚೇಂಜ್ ಮಾಡಿ, ನೋಡ್ತಕ್ಕಂಥ ಲುಕ್ಸ್ ಅನ್ನ ಚೇಂಜ್ ಮಾಡಿ. ಡೈಲಿ ನೋಡಿ, ಯಾವಾಗ್ಲೂ ಅಷ್ಟೇ, ನಾವು ನಿಮ್ಮ ತಾಯಿ ನೋಡಿದಿರಲ್ವಾ, ನಿಮ್ಗೆ ಏನಾದ್ರು ದೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಉಪ್ಪಲ್ಲಿ ದೃಷ್ಟಿ ನಿಲ್ಸಿ ಹಾಕ್ತಾರೆ. ನಿಮ್ಗೊಂದು ಸ್ವಲ್ಪ ಯಾವಾಗಲೂ ಎನರ್ಜಿ ಲೋ ಫೀಲ್ ಆದ್ರೆ ಒಂದು ಹಿಡಿ ಉಪ್ಪನ್ನ ಒಂದು ಬಕೆಟಿಗೆ ಹಾಕಿ ಸ್ನಾನ ಮಾಡಿ, ಇಮ್ಮಿಡಿಯೇಟ್ಲಿ ನಿಮ್ಗೆ ಎನರ್ಜಿ ಬೂಸ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ವೈಬ್ರೇಷನ್ ಅನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಮ್ಗೆ ಅವ್ರು ಕಂಡ್ರೇ ಆಗಲ್ಲ ಅಂತ ಯೋಚನೆ ಮಾಡಿ. ಆ ವ್ಯಕ್ತಿ ಬಗ್ಗೆ ಒಂದ್ ನಿಮಿಷ ಯೋಚನೆ ಮಾಡಿ. ಎಷ್ಟು ಲೋ ಅನ್ಸತ್ತೆ ಅಲ್ವಾ? ಅದೇ ಭಗವಂತನ ಯೋಚನೆ ಮಾಡಿ. ಹೈ ವೈಬ್ರೇಷನಲ್ ಥಾಟ್ಸ್, ಯಾವುದಾದ್ರೂ ಒಂದು ಭಗವತ್, ಯಾವ ಧರ್ಮ ಆಗಿರ್ಲಿ, ಯಾವುದೇ ಆಗಿರ್ಲಿ, ನಿಮ್ಗೆ ಇಷ್ಟ ದೇವರನ್ನ ನೆನ್ಸ್ಕೊತಾ ಹೋಗಿ. ಎಷ್ಟು ಹೈ ವೈಬ್ರೇಷನ್ ಅನ್ಸುತ್ತೆ. ಹಾಗೆ ನೀವು ಪ್ರತಿ ಸತಿ ಏನನ್ನ ಹೇಳ್ಕೊತಾ ಇರ್ತೀರಾ, ಏನನ್ನ ಯೋಚನೆ ಮಾಡ್ತಾ ಹೋಗ್ತೀರಾ, ಅದು ನೀವು ಆಗ್ತಾ ಹೋಗ್ತೀರಾ. ನಿಮ್ಮ ಲಾಜಿಕಲ್ ಬ್ರೈನ್ ಅದಾಗ್ತಾ ಹೋಗುತ್ತೆ, ಥಿಂಕಿಂಗ್ ಬ್ರೈನ್ ಅದಾಗ್ತಾ ಹೋಗುತ್ತೆ. ಹಾಗಾಗಿ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇರೋದು, ಯಾವಾಗಲೂ ಪ್ರಾಬ್ಲಮ್ ಅಲ್ಲೇ ಯೋಚನೆ ಮಾಡ್ತಾ ಇರೋದು, ಹಾಗೆ ಮಾಡಕ್ ಹೋಗ್ಬೇಡಿ. ಕಲ್ಲನ್ನು ಹತ್ತಿರ ಇಟ್ಕೊಂಡು ನೋಡಿದ್ರೆ ದೊಡ್ಡ ಬಂಡೆ ತರ ಕಾಣಿಸುತ್ತೆ, ಅದೇ ದೂರ ಇಟ್ಕೊಂಡು ನೋಡಿದ್ರೆ ಅದು ಸಣ್ಣ ಕಲ್ ತರ ಕಾಣಿಸುತ್ತೆ. ಆದಷ್ಟು ಹೆಚ್ಚಾಗಿ ನೇಚರ್ ಜೊತೆ ಕನೆಕ್ಟ್ ಆಗಿ. ಯಾವಾಗ ನೀವು ನೋಡಿ, ನೇಚರ್ ಇಸ್ ದ ಬೆಸ್ಟ್ ಹೀಲರ್. ಹೋಗಿ ಸುಮ್ಮನೆ ಒಂದು ನೀರು ಹರಿತಾ ಇರೋದನ್ನ ನೋಡಿ, ಒಂದು ಸಮುದ್ರ ಹತ್ರ ಹೋಗಿ ಕೂತ್ಕೊಳ್ಳಿ, ಒಂದು ಬೆಟ್ಟ ಹತ್ತಿ ಟ್ರೆಕ್ ಮಾಡಿ ನೋಡಿ, ಎಷ್ಟು ಬೆಸ್ಟ್ ಫೀಲಿಂಗ್ ಇರುತ್ತೆ ಅಲ್ವಾ? ನೋಡಿ, ಯಾರು ಯಾವಾಗ್ಲೂ ಹೆಚ್ಚಾಗಿ ಟ್ರಾವೆಲ್ ಮಾಡ್ತಿರ್ತಾರೆ, ಅವ್ರು ಯಾವಾಗ್ಲೂ ನೋಡಿ, ಯಾರು ಅವ್ರ ಡಿಪ್ರೆಷನ್, ಆಂಗ್ಸೈಟಿ ಅಂತ ನಾನು ನೋಡೇ ಇಲ್ಲ ರೀ. ಜಿಮ್ಗೆ ಹೋಗೋರ್ನ ನಾನು ನೋಡಿಲ್ಲ ರೀ. ಹೀಗೆ ನಿಮ್ಮನ್ನ ನೀವು ಅದೇ ಪ್ರಾಬ್ಲಮ್ ಅಲ್ಲಿ ನೀವು ಸಿಕ್ಕಾಕೊಂಡು, ಅಯ್ಯೋ ನನ್ನ ಲೈಫ್ ಹಿಂಗೆ ಹಂಗೆ ಅಂತ ಯೋಚನೆ ಮಾಡ್ತಾ ಹೋಗ್ತಿದ್ರೆ ಹಂಗೇ ಆಗ್ಬಿಡ್ತೀರಾ. ಮಾಡಕ್ ಹೋಗ್ಬೇಡಿ. ಖುಷಿಯಾಗಿರಿ, ಚೆನ್ನಾಗಿ ಬಟ್ಟೆ ಹಾಕೊಳ್ಳಿ, ಅದನ್ನ ಫೋಟೋ ತೆಗೀರಿ, ಸೆಲೆಬ್ರೇಟ್ ಮಾಡಿ, ಒಳ್ಳೆ ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ. ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯವಾದ ಅಂಶ. ಅದನ್ನ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅದಕ್ಕೆ ಅಡಿಕ್ಟ್ ಆಗಿ ನಿಮ್ಮ ಲೈಫನ್ನ ಹಾಳು ಮಾಡ್ಕೊಳ್ಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.